ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಮುಖ ಪೂರ್ತಿ ಬಣ್ಣ ಆಗಿದೆ? ಈಗಷ್ಟೇ ದಾರಿಲಿ ಬರ್ಬೇಕಾದ್ರೆ ಬಿದ್ಬಿಟ್ಟೆ ಅಮ್ಮ ಅವ್ರೆ. ಬಣ್ಣ ಹಾಳಾಯ್ತು ಅಂತ ಬೈತೀರೇನೋ ಅಂತ ಮುಖಕ್ಕೆ ಸೆರ್ಗ ಹಾಕೊಂಡಿದ್ದೆ ಅಮ್ಮ ಅವ್ರೆ. ಹೋಗ್ಲಿ ಬಿಡು, ಬಣ್ಣ ದಾರನ ಅಲ್ಲಿಟ್ಬಿಟ್ಟು ಹೋಗು. ಎಲ್ಲರೂ ನೋಡಿದ್ರು, ಮಗುನ ಹೆಂಗೆ ತಗೊಂಡು ಹೋಗೋದು? ಅಮ್ಮವ್ರೆ, ಸ್ವಲ್ಪ ನೀರು ಕೊಡ್ತೀರಾ ಕುಡಿಯೋದಕ್ಕೆ? ಕೈ ಗೋರಂಟಿ ಹಾಕ್ಕೊಂಡಿದ್ದೀನಿ, ಅಡುಗೆ ಮನೆಗೆ ಹೋಗಿ ಕುಡ್ಕೊಂಡು ಹೋಗು. ಸರಿ ಅಮ್ಮವ್ರೆ. ಟ್ಯಾಟೂನ್ ಎಲ್ಲೋ ನೋಡಿದ್ದೀನಲ್ಲ, ಎಲ್ಲಿ? ಯಾರಾಗಿರ್ಬೋದು? ಕಲ್ಯಾಣಿ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಆಫೀಸರ್, ಸಂಪದಾನ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಜೀವ ಕೊಟ್ಟವಳು, ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಮೋಕ್ಷ ನಿದ್ದೆಯಿಂದ ಎದ್ದಿದ್ದಾನೆ ಅನ್ಸುತ್ತೆ. ಕಂದ ಈಗ ತಾನೇ ಹಾಲು ಕೊಡ್ತು ಮಲಗಿದ್ದಲ್ಲ ಆಫೀಸರ್, ಇಷ್ಟು ಬೇಗ ಅವನು ಹೇಳಲ್ಲ. ಅಮ್ಮ, ಬಣ್ಣ ಕಳಿಸಿದ್ದೆ ಬಂತ ಅಮ್ಮ? ನಿನ್ನ ಅಕ್ಕನ ಮಗಳು ತಂದು ಕೊಟ್ಲು, ಒಳಗಡೆನೆ ಇದ್ದಾಳೆ ನೋಡು. ನಂಗಷ್ಟಕ್ಕೂ ಅಕ್ಕನೇ ಇಲ್ಲಮ್ಮ. ಅಳ್ಬೇಡ ಕಣೋ, ನಾನೇ ಕಣೋ, ನಿಮ್ಮಮ್ಮ ಕಣೋ, ಅಳ್ಬೇಡಪ್ಪ, ಅಳ್ಬೇಡ ಕಂದ. ಅಳ್ಬೇಡ ಕಂದ, ನಾನ್ ನಿಮ್ಮಮ್ಮ ಕಣೋ, ನಿಮ್ಮಮ್ಮ ಬಂದಿದ್ದೀನಿ ಕಣೋ, ಅಳ್ಬೇಡಪ್ಪ, ಅಳ್ಬೇಡ ಕಂದ ಪ್ಲೀಸ್.
ಸಂಪದ ಬಂದಿರೋ ಹಾಗಿದೆ. ಅವಳೇ ಮಗುನ್ ಎತ್ಕೊಂಡು ಹೋಗಿರೋದು ಅನ್ಸುತ್ತೆ. ಮೈ ಗಾಡ್. ಏಯ್, ಆಫೀಸರ್, ಏಯ್ ನಿಂತ್ಕೋ. ಏಯ್ ನಿಂತ್ಕೋ. ಸಂಪದ ನಿನ್ಕೋ, ಸಂಪದ ನಿನ್ಕೋ. ದಾರಿ ಬಿಡು. ಸಂಪದ, ಕಂದ. ಸಂಪದ, ಸಂಪದ, ಬಿಡು ನನ್ನ ಮಗುನ್ ಕೊಡು, ಕಲ್ಯಾಣ್ ಕೊಡು. ನನ್ ಮಾತ್ ಕೇಳು, ಮಗುನ್ ಬಿಡು. ಬಿಡು ಬಿಡು ನನ್ನ ಮಗು ಬೇಡ ಅಂತ ಬಿಟ್ಬಿಟ್ಟು ಹೋಗಿದ್ಯಲ್ಲ, ಇವಾಗೇನು? ನನ್ನ ಇಷ್ಟ, ನನ್ನ ಮಗುನ್ ಕೊಡೋದ್ರಲ್ಲಿ ನೀನ್ ಯಾರೇ ಅದನ್ನೆಲ್ಲ ಕೇಳಕ್ಕೆ? ಸಂಪದ ಕೊಡು. ನಾನ್ ಕೊಡಲ್ಲ. ನನ್ ಮಗ ಕೊಡು. ನಾನ್ ಕೊಡಲ್ಲ. ಮಗು ನನ್ನ ಕೊಡು. ಸಂಪದ. ಮಗು ನಂದು. ಆಫೀಸರ್, ಆಫೀಸರ್ ಬೇಗ ಬನ್ನಿ. ಆಫೀಸರ್, ಬೇಗ ಬನ್ನಿ ಆಫೀಸರ್. ಮಗು ಬೇಗ ಬನ್ನಿ. ಕಲ್ಯಾಣಿ, ಬಿಡು 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 ಬಿಡು. ಸಂಪದ, ಮಗುನ್ ಬಿಡು. ಬಿಡು ಬಿಡು ಕಲ್ಯಾಣಿ. ಆಫೀಸರ್, ಸಂಪದ. ಬೇಗ ಹೋಗಿ. ಏಯ್ ನಿಂತ್ಕೋ. ಸಂಪದ, ಥ್ಯಾಂಕ್ ಯು ಕಲ್ಯಾಣಿ. ನನ್ನ ಮಗು ನನ್ನಿಂದ ದೂರ ಹೋಗದೆ ಕಾಪಾಡ್ದೆ. ಮಗುಗ್ ನೀವು ತಂದೆ ಆದ್ರೆ ನಾನ್ ತಾಯಿ ಅಲ್ವೋ ಆಫೀಸರ್? ನಡಿ. Sam, are you okay? ನಾಟ್ ಓಕೆ ಸಿದ್ದು. ಮನ್ಸು ಚೆನ್ನಾಗಿಲ್ಲ. ನಿಮ್ಮಮ್ಮ ಶೌರ್ಯನ ಹತ್ರ ಕೇಳಿರೋ ಮಾತುಗಳೇ ನೆನಪಿಗೆ ಬರ್ತಿದೆ. ಶೌರ್ಯ ಎಷ್ಟು ಪ್ರೀತಿಸ್ತಾನೋ ಅಷ್ಟೇ ದ್ವೇಷಿಸ್ತಾನೆ. ಕೋಪನ ಕಂಟ್ರೋಲ್ ಮಾಡ್ಕೊಳಕ್ ಆಗೋದಿಲ್ಲ. ನನ್ ಮೇಲಿರೋ ಕೋಪಕ್ಕೆ ಮಗುನ ಏನಾದ್ರೂ ಮಾಡ್ಬಿಟ್ರೆ
ಕೂಲ್ ಸ್ಯಾಮ್. ಶೌರ್ಯ ಚಿಕ್ಕ ಮಗುನ ಸಾಯಿಸೋ ಅಷ್ಟು ಕೆಟ್ಟವನಂತೂ ಅಲ್ಲ. ಅದೇನು ಅಂದ್ರೆ ನಮ್ಮಮ್ಮ ಅಂದಿರೋ ಮಾತುಗಳನ್ನ ಕೇಳಿದ್ಮೇಲೆ ಮಗುನ್ ಪ್ರೀತಿಯಿಂದ ನೋಡ್ಕೊಳಲ್ಲ. ತನ್ನಲ್ಲಿ ತಾನೇ ಅನುಮಾನದಿಂದ ಅನುಕ್ಷಣ ನರ್ಕ ಅನುಭವಿಸ್ತಿರ್ತಾನೆ. ಶೌರ್ಯಾಗೆ ಅಲ್ಲ, ಮನೇಲಿ ಎಲ್ಲರೂ ತಲೆಯಲ್ಲೂ ಓಡಾಡೋ ಅನುಮಾನ ಧೂಳ ಒಂದೇ. ಆ ಮಗು ನಿನಗೂ ನನಗೂ ಹುಟ್ಟಿರೋ ಮಗುನ, ಇಲ್ಲ ಶೌರ್ಯಾಗೂ ನಿನಗೂ ಹುಟ್ಟಿರೋ ಮಗುನ ಅಂತ. ಒಂದು ವೇಳೆ ನಿಜ ಏನು ಅಂತ ಗೊತ್ತಾದ್ರೂ ನಂಬೋಕಾಗ್ದಿರೋ ಸ್ಥಿತಿಗೆ ಹೋಗ್ಬಿಡ್ತಾರೆ. ಅದೇ ನನಗೂ ಬೇಕಾಗಿರೋದು. ಏನ್ ಟ್ರೈ ಮಾಡ್ತಿದ್ಯಾ ಸಿದ್ದು? ಹಾ, ನಿಮ್ಮಮ್ಮ ಹೇಳ್ತಿರೋ ಸುಳ್ಳನ ನಿಜ ಅಂತ ಪ್ರೂವ್ ಮಾಡಕ್ ಹೊರಟಿದ್ಯಾ ನೀನು? ಅಲ್ಲ, ನಿನ್ಗೂ ನನ್ಗೂ ಮಗು ಹುಟ್ಟಿದೆ ಅಂತ ನಿಮ್ಮಮ್ಮ ಹೇಗ್ ಡಿಸೈಡ್ ಮಾಡ್ತಾರೆ? ಆ ರೀತಿ ಅನ್ಕೊಂಡು ಎಲ್ಲರ ಮುಂದೆ ಹೇಗ್ ಅದನ್ನ ಹೇಳ್ತಾರೆ? ಅವ್ರೇನೋ ಅಂದ್ರು ಸರಿ, ಮತ್ತೆ ನೀನು ಕೂಡ ಶೌರ್ಯ ಅವರು ಮಗು ನಮ್ಗೆ ಹುಟ್ಟಿದ್ದು ಅಂತ ಎಲ್ರೂ ಅನ್ಕೋಬೇಕು ಅಂತ ಕೋರ್ಕೋತಿದ್ಯಲ್ಲ. ನಿಜ ಹೇಳು, ನೀನೇ ನಿಮ್ಮಮ್ಮಂಗ್ ಹಾಗೆ ಹೇಳು ಅಂತ ಹೇಳಿದ್ಯಲ್ವಾ? ಸ್ಯಾಮ್, ಅಷ್ಟಕ್ಕೂ ನಾನು ಯಾಕೆ ಹಾಗೆ ಹೇಳ್ತೀನಿ? ನನ್ನ ಮಗು ಅಲ್ಲದೆ ಇರೋದನ್ನ ನನ್ನ ಮಗು ಅಂತ ಯಾಕೆ ಹೇಳ್ತೀನಿ ಸ್ಯಾಮ್? ನಾನು ಪ್ರೀತಿಸಿರೋ ಹುಡುಗಿ ಮರ್ಯಾದೆ ನಾನು ಯಾಕೆ ತೆಗಿಬೇಕು ಅನ್ಕೋತೀನಿ ಸ್ಯಾಮ್? ಸಿದ್ದು, ನಾನು ನಿನ್ನ ಪ್ರಾಣವಾಗಿ ಪ್ರೀತಿಸಿದೆ. ಮನೆಯವ್ರ ಬಲವಂತಕ್ಕೆ ತಲೆ ತಗ್ಸಿ ಶೌರ್ಯನ ಹತ್ರ ತಾಳಿ ಕಟ್ಟಿಸ್ಕೊಂಡು ನಿನಗೆ ಅನ್ಯಾಯ ಮಾಡಿದೆ, ನಿಜಾನೇ. ಆದ್ರೆ ನೀನು ಯಾವತ್ತೂ ನನ್ನ ಮನಸ್ಸಿನಿಂದ ತೆಗಿಲಿಲ್ಲ. ನೀನ್ ಮರ್ತೋಗೋದಕ್ಕೆ ಎಷ್ಟೇ ಪ್ರಯತ್ನಿಸಿದ್ರು ನನ್ನಿಂದ ಆಗ್ಲಿಲ್ಲ. ನಿನ್ ಜೊತೆ ಬಂದ್ಬಿಡೋಣ ಅನ್ಕೊಳ್ಳೋಷ್ಟರಲ್ಲಿ ಶೌರ್ಯನ್ ಮಗು ನನ್ನ ಹೊಟ್ಟೆಲಿ ಬೆಳೀತಾ ಇತ್ತು. ಆ ಕಡೆ ನಿನ್ ಮೇಲಿರೋ ಪ್ರೀತಿ ಸಾಯ್ದೇನೆ ಹೊಟ್ಟೆಲ್ ಬೆಳೀತಿರೋ ಮಗುನ ಬೇಡ ಅನ್ನೋಕ್ಕಾಗ್ಲಿಲ್ಲ. ಪ್ರೀತಿ ದೊಡ್ಡದು. ನಿನ್ ಪ್ರೀತಿ ನನಗ್ ಬೇಕು ಅಂತಾನೆ ನಾನು ನಿನ್ ಜೊತೆ ಬಂದ್ಬಿಟ್ಟೆ ಅಷ್ಟೇ ಹೊರತು ಅದನ್ ಮೀರಿ ನಿನ್ಗೂ ನನ್ಗೂ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಮಗು ನನಗೂ ಶೌರ್ಯಂಗೂ ಹುಟ್ಟಿರೋದು. ಅವನ ಮೇಲೆ ಆರೋಪ ಮಾಡ್ಬೇಕು ಅಂತ ನಿನ್ಗೂ ನಿಮ್ಮ ಅಮ್ಮಂಗೂ ಹೇಗನ್ನಿಸ್ತು? ಸ್ಯಾಮ್, ನಾನು ನೀನು ಬೇರೆ ಅಲ್ಲ ಅಂತ ಎಷ್ಟು ಸರಿ ನಿನಗೆ ಹೇಳಿದ್ದೀನಿ. ಅದಕ್ಕೆ ಯಾವಾಗ ನಿನ್ನ ಮಗು ಬಗ್ಗೆ ಹೇಳಿದ್ರು ಮಾತಾಡಿದ್ರು ನಮ್ಮ ಮಗುನೇ ಅಂತ ಅಂತೀನಿ. ಯಾಕಂದ್ರೆ ಒಂದು ಸರಿ ಹುಡುಗ ಪ್ರೀತಿಸೋದಕ್ಕೆ ಶುರು ಮಾಡಿದ್ರೆ ಹುಡುಗಿಗೆ ಮದುವೆ ಆಗಿ ಮಕ್ಕಳಿದ್ರು ತನ್ನ ಲವ್ವರ್ ಆಗೇ ಫೀಲ್ ಮಾಡ್ತಾನೆ ಸ್ಯಾಮ್. ಹುಡುಗಿಗೆ ಯಾವ ಕಷ್ಟನೂ ಬರ್ದಿರೋ ಹಾಗೆ ನೋಡ್ಕೋಬೇಕು ಅನ್ಕೋತಾನೆ. ನಾನು ಅಷ್ಟೇ. ಅದಕ್ಕೆ ನಿನ್ ಮಗುನ ನನ್ನ ಮಗುವಾಗಿ ಮನಸ್ಫೂರ್ತಿಯಾಗಿ ಅಂಗೀಕರಿಸ್ತೀನಿ. ನನಗೆ ನೀನು ಮಗು ಬೇರೆ ಅಲ್ಲ ಸ್ಯಾಮ್. ನಿನ್ ಮಡಿಲಲ್ಲಿ ಮಗು ಇದ್ರೆ ಹ್ಯಾಪಿಯಾಗಿ ಫೀಲ್ ಆಗ್ತೀಯಾ ಅಂತ ಗೊತ್ತಾದ ಮರುಕ್ಷಣನೇ ನಿನ್ನ ಆನಂದ ನನ್ನ ಆನಂದ ಅನ್ಕೊಂಡೆ. ನಾವು ಸೆಟ್ಲ್ ಆದ್ಮೇಲೆ ಮಗುನ್ ತಗೊಂಡು ಹ್ಯಾಪಿಯಾಗಿರೋಣ. ಇನ್ನು ನಮಗೆ ಅಂತ ಬೇರೆ ಮಕ್ಕಳು ಕೂಡ ಬೇಡ ಅನ್ಕೊಂಡಿದ್ದೀನಿ ಸ್ಯಾಮ್. ಯಾಕಂದ್ರೆ ನಮಗ್ ಮಗು ಹುಟ್ಟಿದ್ರೆ ಆ ಮಗುನ್ ಎಲ್ಲಿ ಪ್ರೀತಿಯಿಂದ ನೋಡ್ಕೊಳಕ್ ಆಗಲ್ವ ಅನ್ನೋ ಭಯ ಸ್ಯಾಮ್ ನಂಗೆ. ನೀನಂದ್ರೆ ನಂಗೆ ಅಷ್ಟಿಷ್ಟ ಸ್ಯಾಮ್. ಹಾಗೇನೆ ನಿನ್ ಬಗ್ಗೆ ನಾನು ಬ್ಯಾಡ್ ಆಗಿ ಎಲ್ರ ಮುಂದೆ ನಮ್ಮ ಅಮ್ಮನ ಹತ್ರ ಯಾಕೆ ಹೇಳ್ತೀನಿ ಹೇಳು? ನಮ್ಮಮ್ಮ ಯಾಕಾಗಿ ಹೇಳಿದ್ರು ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಸ್ಯಾಮ್. ಸಾರಿ ಸಿದ್ದು, ನಾನು ಇಷ್ಟೊಂದು ಪ್ರೀತಿ ಮಾಡೋ ನಿನ್ನ ನಾನು ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಲವ್ ಯು ಸಿದ್ದು. ಲವ್ ಯು ಸ್ಯಾಮ್. ಅನುಮಾನಗಳು, ಅಸೂಯೆ, ಅಪಾರ್ಥಗಳು ಬಂದಾಗ, ಅವು ದೂರ ಆದಾಗ ಬಂಧಗಳು, ಪ್ರೀತಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತಾರೆ.
ಮೇ ಬಿ ಅದಕ್ಕೆ ನಮ್ಮ ಮಧ್ಯೆ ಇವತ್ತು ಹೀಗಾಗಿದೆ ಅನ್ಸುತ್ತೆ. ಇವಾಗ ಶೌರ್ಯ ಅಟೆನ್ಷನ್ ಪೂರ್ತಿ ಮಗು ಮೇಲೆ ಇರುತ್ತೆ ಸ್ಯಾಮ್, ನಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ನಾವು ಅಷ್ಟರಲ್ಲೇ ಹೇಗಾದ್ರೂ ಸರಿ ಸೆಟ್ಲ್ ಆಗ್ಲೇಬೇಕು. ನೀನ್ ಕೂಡ ಮಗು ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ, ಮನ್ಸು ಹಾಳು ಮಾಡ್ಕೋಬೇಡ. ಸ್ಯಾಮ್ ಇದ್ದಕ್ಕಿದ್ದಂಗೆ ಸ್ಯಾಮ್ ಎಲ್ಲಿಗೆ ಹೋಗಿದ್ದಾಳೆ? ಫೋನ್ ಕೂಡ ತಗೊಂಡು ಹೋಗಿಲ್ಲ. ನನಗೆ ಹೇಳ್ದೇನೆ ಹೊರಗಡೆ ಏನ್ ಹೇಳ್ತಿದ್ಯಾ ಸ್ಯಾಮ್? ಎಲ್ಲಿ ನೋಡ್ದ? ಸಾರಿ ಸಿದ್ದು, ನಿನಗೆ ಹೇಳ್ದೇನೆ ಮಗುನ ಎತ್ಕೊಂಡು ಬರೋಣ ಅಂತ ಶೌರ್ಯನ್ ಮನೆಗೆ ಹೋಗಿದ್ದೆ. ಆಲ್ಮೋಸ್ಟ್ ಮಗುನ್ ಕರ್ಕೊಂಡು ಬಂದ್ಬಿಟ್ಟಿದ್ದೆ ಸಿದ್ದು. ಆದ್ರೆ ಕಲ್ಯಾಣಿ ಲಾಸ್ಟ್ ಮಿನಿಟ್ ಅಲ್ಲಿ ಬಂದು ಎಲ್ಲ ಹಾಳು ಮಾಡಿದ್ಲು. ಮಗು ಮಿಸ್ ಆಗೋಯ್ತು ಸಿದ್ದು. ಮಗು 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 ಏ ಮೆಂಟಲ್, ಮಗು ಮಿಸ್ ಆಗಿದ್ದಾನೆ ಅನ್ಕೊಂಡಿದ್ಯಾ? ನೀನ್ ಸಿಕ್ಕಾಕೊಂಡಿದ್ರೆ ಶೌರ್ಯ ನಿನ್ನ ಅಲ್ಲೇ ಸಾಯಿಸಿ ನನ್ಗೋಸ್ಕರ ಇಲ್ಲಿಗೆ ಬರ್ತಿದ್ದ. ನಿನಗಷ್ಟಕ್ಕೂ ಬ್ರೈನ್ ವರ್ಕ್ ಆಗ್ತಿದ್ಯಾ ಸ್ಯಾಮ್? ಮಗುಗೋಸ್ಕರ ಅಷ್ಟು ಧೈರ್ಯ ಹೇಗೆ ಮಾಡಿದೆ ಸ್ಯಾಮ್? ನಾವೇನಾದ್ರೂ ಮಾಡಿದ್ರೆ 100% ವರ್ಕೌಟ್ ಆಗುತ್ತೆ ಅನ್ಕೊಂಡ್ರೇನೆ ಹೋಗ್ಬೇಕು. ಅಷ್ಟಕ್ಕಾದ್ರೂ ನಿನಗೆ ಹೇಳಿದೀನಿ ಅಲ್ವಾ ಮಗುನ ಹೇಗಾದ್ರೂ ತಗೊಂಡ್ ಬರ್ತೀನಿ ಅಂತ. ಅಷ್ಟ್ರಲ್ಲಿ ಯಾಕೆ ಹೀಗೆ ಮಾಡಿದೆ ಸ್ಯಾಮ್? ಇವತ್ತಿಗೆ ಶೌರ್ಯಾಗ ನಾವು ಸುತ್ತಮುತ್ತ ಎಲ್ಲೋ ಇರ್ತಿದೀವಿ ಅಂತ ಅನುಮಾನ ಶುರುವಾಗಿರುತ್ತೆ. ಕನ್ಫರ್ಮ್ ಆಗಿ ನಮ್ಮನ್ನು ಹುಡ್ಕೊಂಡು ಯಾವ ಕ್ಷಣ ಆದ್ರೂ ಇಲ್ಲಿಗೆ ಬರ್ಬೋದು. ಇವಳಿಂದಾನೇ ನೀನ್ ಸಾಯೋ ಹಾಗಿದ್ಯಲ್ಲ. ಊರಲ್ಲಿರೋ ದರಿದ್ರ ಎಲ್ಲ ಇವಳಿಗೆ ಅಂಟ್ಕೊಂಡಿದೆ ಸಿದ್ದು ಅಂದ್ರೆ ನನ್ ಮಾತ್ ಕೇಳ್ತೀಯಾ? ನಾನ್ ಪ್ರೀತಿಸಿದೀನಮ್ಮ, ದೊಡ್ಡ ಹೀರೋಯಿನ್ ಆಗಿ ಬೆಳ್ಳಿ ತೆರೆ ಮೇಲೆ ಮಿಂಚ್ತಾಳೆ ಅಂತ ಹೇಳ್ದೆ. ಆದ್ರೆ ಇವಾಗ ಏನಾಯ್ತು? ಆ ಶೌರ್ಯ ನಿಮ್ಮನ್ನ ಹುಡ್ಕೊಂಡ್ ಬಂದ್ರೆ ನಿಮ್ಮಿಬ್ರು ಫೋಟೋ ಗೋಡೆ ಮೇಲೆ ಇರುತ್ತೆ. ಇವಳು ಹಿಂದೆ ಬಿದ್ದಾಗಿಂದ ನಿನ್ 7ನೇ ಶನಿ ಶುರು ಆಗಿದೆ ಕಣಸಿದ್ದು. ಅಮ್ಮ ನೀನ್ ಸುಮ್ನಿರು. ಸ್ಯಾಮ್ ನೀನ್ ಅಳ್ಬೇಡ. ಇದು ಮಾತ್ರ ಚೆನ್ನಾಗ್ ಗೊತ್ತು, ಇವಳು ಅಳು ನಿಲ್ಸೋದಲ್ಲ. ಆ ಶೌರ್ಯ ಇಲ್ಲಿಗೇನಾದ್ರೂ ಬಂದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡು. ಅದನ್ನ ನಾನು ನೋಡ್ಕೋತೀನಿ ಬಿಡಮ್ಮ. ನಮ್ಮ ಮನೆಗೆ ಯಾರನ್ನೂ ಬರೋಕ್ ಬಿಡ್ಬೇಡ. ಸರಿ ಬಿಡು, ಮೊದ್ಲು ನೀವಿಬ್ರು ಒಳಗಡೆ ಹೋಗಿ ಸಾಯಿರಿ. ಸ್ಯಾಮ್ ನೋಡು, ಅಮ್ಮ ನಾವು ಸಿಕ್ಕಾಕೋತೀವಿ ಅನ್ನೋ ನೋವಲ್ಲಿ ಹಾಗಂದ್ಲು. 2 days ತಾಳ್ಮೆ ತಗೋ. ಮಗುನ್ ನಾವು ಕರ್ಕೊಂಡು ಎಲ್ಲಾದ್ರೂ ಹೊರಟೋಗೋಣ. ಮೊದಲು ಒಳಗಡೆ ನಡಿ ಸ್ಯಾಮ್.
ಒಬ್ಬೊಬ್ಬರನ್ನು ನೋಡ್ತಿದ್ರೆ ನನ್ನ ತಮ್ಮ ಆಗ್ಲಿ ಸಂಪದ ಆಗ್ಲಿ ಸಿಕ್ಕರೆ ಸ್ಪಾಟ್ ಅಲ್ಲೇ ಸಾಯಿಸೋ ಹಾಗಿದ್ದಾರೆ. ಅವ್ರ ವಿಷಯ ಹಾಗಿರ್ಲಿ, ಅವಳೇನೋ ಹೋಗ್ಬಿಟ್ಲು. ಇವರೆಲ್ಲ ಸೇರ್ಕೊಂಡು ಆಮೇಲೆ ನನ್ ಮೇಲೆ ತಿರುಗಿ ಬಿದ್ರೆ ನಾನೇನ್ ಮಾಡ್ಲಿ ದೇವ್ರೆ? ಅಷ್ಟಕ್ಕೂ ಆ ಸಂಪದ ಯಾವ ಧೈರ್ಯದಿಂದ ನಮ್ಮ ಮನೆಗೆ ಬಂದು ಮಗುನ್ ತಗೊಂಡು ಹೋಗೋಣ ಅನ್ಕೊಂಡ್ಲು? ನನಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ನಿಜವಾಗ್ಲೂ ಅವಳಿಗೆ ಆ ಮಗು ಮೇಲೆ ಪ್ರೀತಿ ಇದ್ದಿದ್ರೆ ಅವತ್ತೇ ಬಂದು ಮಗುನ ಎತ್ಕೊಂಡು ಹೊರಟೋಗ್ತಿದ್ಲು. ಹುಟ್ಟಿದಾಗ್ಲೇ ಮಗುನ ಈ ರೀತಿ ಬಿಟ್ಟು ಹೋಗ್ತಿರ್ಲಿಲ್ಲ ಅಲ್ವಾ?